ಕಳೆದ 3 ದಿನಗಳಿಂದ ಈ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾದಂತಹ ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸಿದೀವಿ. ಇವತ್ತಿನ ಟೈಮ್ ಟೇಬಲ್ ಪ್ರಕಾರ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಗಣೇಶ್ ತುಪ್ಪಲ್ ಅವರ ನಾಯಕತ್ವದಲ್ಲಿ ಇಲ್ಲಿನ ಯಾದಗಿರಿ ಜಿಲ್ಲಾಧ್ಯಕ್ಷರಾಗಿರುವಂತಹ ನನ್ನ ಸಹೋದರ ಕಾಶಪ್ಪ ಹೆಗ್ಗಣಗೆರೆ ಅವರ ನಾಯಕತ್ವದಲ್ಲಿ ಯಾದಗಿರಿ ಮತ್ತೆ ಕೊಪ್ಪಳ ಜಿಲ್ಲೆಯಿಂದ ಅನೇಕ ನೂರಾರು ಕಾರ್ಯಕರ್ತರು ಇವತ್ತು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ರಾಜ್ಯ ಸಮಿತಿಯಿಂದ ಅವರಿಗೆ ಹೃತ್ಪೂರ್ವಕ ಅವರಿಗೆ ನಾನು ಅತ್ಯಂತ ವಿಮ್ರತೆಯಿಂದ ಕೃತಜ್ಞತೆಗಳು ಸಹ ಅವರಿಗೆ ನಾನು ಒಪ್ಪಿಸ್ತೀನಿ. ಯಾಕಂದ್ರೆ ಸುಮಾರು 450 ಕಿಲೋಮೀಟರ್ಗಳ ಅಂತರದಿಂದ ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಹೋರಾಟಗಾರರು ನನ್ನೆಲ್ಲ ಅಣ್ಣ ತಮ್ಮಂದರು ಬಂದಿದ್ದಾರೆ. ಕಡೆಯ ಒಂದು ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಪರಿಗಣಿಸದೆ ನೀವೇನಾದ್ರೂ ತಾರತಮ್ಯ ಮಾಡಿ ಏನಾದ್ರೂ ಇಷ್ಟು ದಿನ ಮಾಡಿದ್ರೆ ವಿಳಂಬ ಮಾಡಿದ್ರೆ ಈ ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತ ಸರ್ಕಾರ ನೋಡ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಾವು ಜನಸಂಖ್ಯೆ ಅತ್ಯಂತ ಮೇರು ಶಿಖರದ ಜಾತಿ ನನ್ನ ಜನಸಂಖ್ಯೆ ಇದೆ. ನನ್ನ ಜನಸಂಖ್ಯೆ ಇಡೀ ರಾಜ್ಯದಲ್ಲಿ ಒಂದಾಗ್ತದೆ. ಹಾಗಾಗಿ ಈ ಕೂಡಲೇ ನೀವು ಈ ಒಂದು ನಮ್ಮ 30 ವರ್ಷಗಳ ಬೇಡಿಕೆಯನ್ನ ಈಡೇರಿಸಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೀನಿ. ನಿಮಗೊಂದು ನೇರ ಒಂದು ಪ್ರಶ್ನೆ ಇದೆ ನಮ್ಮಲ್ಲಿ. ನೀವು ಸಮಾಜ ಕಲ್ಯಾಣ ಸಚಿವರಾಗಿರೋ ನಿಮ್ಮ ಒಂದು ಜಾತಿಗೆ ಅನ್ನೋದನ್ನ ನೀವು ದಯವಿಟ್ಟು ಬಹಿರಂಗ ಪಡಿಸಬೇಕು ಅಂತ ನಾನು ನಮ್ಮ ಪರ ಸಿಎಂ ಇದ್ದಾರೆ. ನಾವು ಇವತ್ತು ದರ್ಪ ತೋರಿಸಿದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ಅಧಿಕಾರವನ್ನ ಯಾವ ರೀತಿ ಕೈ ಖಂಡಿತ ನೀವು ಅಧಿಕಾರವನ್ನ ಕಳ್ಕೊಂತೀರಿ. ನೀವು ಏನಿವತ್ತು ಈ ರಾಜ್ಯದಲ್ಲಿ ಪಕ್ಷಪಾತವನ್ನ ಮಾಡ್ತೀರಿ, ಇದನ್ನ ನೀವು ಈಗಲೇ ಕೈ ಬಿಡಬೇಕು. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗಿಂತ ದೊಡ್ಡವರಲ್ಲ ನೀವು. ಮಾನ್ಯ ಮುಖ್ಯಮಂತ್ರಿಗಳು ಸೆಷನ್ ಹೇಳ್ತಾರೆ ನಾವು ಒಳ ಮೀಸಲಾತಿ ವರ್ಗೀಕರಣ ರಾಜ್ಯದಲ್ಲಿ ತರೋದಿಲ್ಲ, ಜೊತೆಗೆ ನಾವು ಬ್ಲಾಕ್ ಹುದ್ದೆಗಳನ್ನ ಕೂಡ ತಡೆ ಹಿಡಿತೀವಿ. ನೀವು ಮನ್ನಣೆ ಕೊಡದೆ ನಾವು ಒಳ ಮೀಸಲಾತಿ ವರ್ಗೀಕರಣ ಪಕ್ಕಕ್ಕಿಟ್ಟು ನೀವು ಬ್ಲಾಕ್ ಹುದ್ದೆಗಳನ್ನ ಜಾರಿಗೆ ತರಕೊಂಡಿದ್ದೀರಿ. ಆಗಮಿಸಿದ್ವಿ ಯಾದಗಿರಿ ಮಾದಿಗದಂಡೂರು ಜಿಲ್ಲಾ ಸಮಿತಿಯಿಂದ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾದ ಜೆ.ಎನ್. ದೇವರಾಜ್ ಅವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಗಣೇಶ್ ತುಪ್ಪಲಣ್ಣನವರ ಆದೇಶದ ಮೇರೆಗೆ ಮತ್ತು ಇನ್ನೋರ್ವ ರಾಜ್ಯ ಉಪಾಧ್ಯಕ್ಷರಾದ ರಾಮಕೃಷ್ಣ ಅಣ್ಣವರೇ ಮತ್ತು ಇನ್ನೋರ್ವ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದ ಹುಲ್ಗಪ್ಪಣ್ಣವರೇ ಮತ್ತು ಬಳ್ಳಾರಿ ಜಿಲ್ಲಾಧ್ಯಕ್ಷರ ನಟರಾಜಣ್ಣವರೇ, ಎಲ್ಲ ನನ್ನ ಜಿಲ್ಲಾ ಪದಾಧಿಕಾರಿಗಳೇ ಮತ್ತು ಇವತ್ತೇನು ಒಳ ಮೀಸಲಾತಿ ಸಲಹೆ ಇವತ್ತೇನು 3 ಹಮ್ಮಿಕೊಂಡಿದ್ರು ಮತ್ತೆ ಆಗಸ್ಟ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾಕೆ ಇವತ್ತು ಒಳ ಮೀಸಲಾತಿ ಮಾಡ್ತಾ ಇಲ್ಲ? ಇವತ್ತು ಅಧಿವೇಶನ ಚಾಲಾಗಿದೆ. ಅಧಿವೇಶನ ಒಳಗೆ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯದಂತ ರಕ್ತಪಾತ ಆಗ್ತದೆ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸ್ತೀವಿ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಕಾಂಗ್ರೆಸ್ ಪಕ್ಷದ ದಕ್ಷ ಮುಖ್ಯಮಂತ್ರಿ ನೀವಾದ್ರೆ ಪಕ್ಕದ ರಾಜ್ಯದ ತೆಲಂಗಾಣ ರಾಜ್ಯದ ಒಳ ಮೀಸಲಾತಿ ಜಾರಿ ಮಾಡಿದ್ರು. ಏನಾದ್ರು ಯಾರೋ ಗುಮ್ಮ ಕೊಡಕತ್ತಾರೇನು? ಒಂದ್ ವೇಳೆ ಅವ್ರ ಹೆಸರು ಹೇಳ್ರಿ ಸಾಕು, ನಾವು ಏನ್ ಮಾಡ್ತೀವಿ ಎಂಬುದು ಈ ಕರ್ನಾಟಕ ಮಾದಿಗದಂಡ 7ನೇ ತಾರೀಕು ಒಳಗಡೆ ಅಧಿವೇಶನ ಕರೆದು ಒಳ ಮೀಸಲಾತಿ ಮಾಡ್ಬೇಕಂತೇಳಿ
ಇವತ್ತು ಎಚ್ಚರಿಕೆ ಕೊಡ್ತೀವಿ. ಮತ್ತೆ ಇನ್ನೂ ಒಂದು ಬ್ಲಾಕ್ ಉದ್ಯೋಗಗಳಿಗೇನು ಎಸ್ ಸಿ ಮಾದೇಪ್ಪ ಅವರನ್ನ ಅಗ್ರವಾಗಿ ಮಾತಾಡಿದಾರ, ಅದನ್ನ ವಾಪಸ್ ತೆಕ್ಕಬೇಕು.